2020 ಆಗಸ್ಟ್ 1ರಂದು ಕೇರಳದ ಕಾಸರಗೋಡಿನ ಖಾಸಗಿ ಆಸ್ಪತ್ರೆಗೆ ವಾಂತಿಯಾಗ್ತಿದೆ ಅಂತ ಅನ್ನೆ ಮೇರಿ ಅನ್ನೋ 16 ವರ್ಷದ ಬಾಲಕಿಯನ್ನ ಅಡ್ಮಿಟ್ ಮಾಡಲಾಗಿತ್ತು. ಅದೇ ದಿನ ಈಕೆಯ ತಂದೆ ಬೆನ್ನಿ ಒಲಿಕಲ್ ಹಾಗೂ ತಾಯಿ ಬೆಸ್ಸಿ ಕೂಡ ಆಸ್ಪತ್ರೆ ಪಾಲಾಗಿದ್ರು. ಮಾರನೇ ದಿನ ಮೇರಿ ಅಣ್ಣ ಆಲ್ಬಿನ್ ಬೆನ್ನಿ ಕೂಡ ಆಸ್ಪತ್ರೆಗೆ ಸೇರ್ಕೊಂಡಿದ್ದ. ಐಸ್ ಕ್ರೀಮ್ ತಿಂದ ನಂತರ ಫುಡ್ ಪಾಯ್ಸನ್ ಆಗಿದೆ ಅಂತ ಎಲ್ರು ಅನ್ಕೊಂಡಿದ್ರು. ಇವರ ಸಂಬಂಧಿಕರು ಆಸ್ಪತ್ರೆಗೆ ಧಾವಿಸಿದ್ರು. 5 ದಿನಗಳ ನಂತರ ಸಾವು ಬದುಕಿನ ನಡುವೆ ಹೋರಾಡಿ 16 ವರ್ಷದ ಮೇರಿ ಆಗಸ್ಟ್ 5ರಂದು ಮೃತಪಟ್ಟಿದ್ಲು. ಇದರಿಂದ ಆಸ್ಪತ್ರೆ ಸಿಬ್ಬಂದಿ ಫುಡ್ ಪಾಯ್ಸನ್ ಇಂದಾಗಿ ಮೇರಿ ಮೃತಪಟ್ಟಿದ್ದಾಳೆ ಅಂತ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ರು. ಮರಣೋತ್ತರ ಪರೀಕ್ಷೆಯನ್ನ ತುಂಬಾ ಸೂಕ್ಷ್ಮವಾಗಿ ಮಾಡಬೇಕು ಅಂತ ಪೊಲೀಸರಿಗೆ ವೈದ್ಯರು ಸೂಚಿಸಿದ್ರು. ಆಗ ಮೇರಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದ್ರು. 5 ದಿನಗಳ ನಂತರ ಮೇರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿತ್ತು. ಆ ರಿಪೋರ್ಟ್ ನಲ್ಲಿರೋ ವಿಚಾರ ತಿಳಿದು ಪೊಲೀಸರು ಕೂಡ ಶಾಕ್ ಆಗಿದ್ರು. ಯಾಕಂದ್ರೆ ಇಲಿ ಪಾಷಾಣ ತಿಂದ ಕಾರಣ ಮೇರಿ ಮೃತಪಟ್ಟಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗಳು ಹೇಳಿದ್ರು. ಆಗ ಆ ವಿಚಾರವನ್ನ ರಹಸ್ಯವಾಗಿಟ್ಟ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ರು. ಮೇರಿ ತಂದೆ ಬೆನ್ನಿ ಒಲಿಕಲ್ ಸ್ಥಿತಿ ಕೂಡ ಗಂಭೀರವಾಗಿತ್ತು. ಆದ್ರೆ ಪ್ರಾಣಕ್ಕೆ ಯಾವುದೇ ಹಾನಿಯಾಗದೆ ಲಿವರ್ ಮಾತ್ರ ಡ್ಯಾಮೇಜ್ ಆಗಿತ್ತು. ಮೇರಿ ತಾಯಿ ಪ್ರಾಣಾಪಾಯದಿಂದ ಪಾರಾಗಿದ್ಲು. ಮತ್ತೊಂದು ಕಡೆ ಮೇರಿ ಸಹೋದರ ಆಲ್ಬಿನ್ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದ. ಇದನ್ನೆಲ್ಲ ಪೊಲೀಸರು ನಿಗಾ ವಹಿಸಿ ಪರಿಶೀಲಿಸಿದ್ರು. ಮೇರಿ ಅಂತ್ಯಕ್ರಿಯೆ ಮುಗಿಯುವವರೆಗೂ ಎಲ್ಲರನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು. ಮುಖ್ಯವಾಗಿ ಮೇರಿ ಅಣ್ಣ ಆಲ್ಬಿನ್ ಮೇಲೆ ಪೊಲೀಸರು ಹೆಚ್ಚು ನಿಗಾವನ್ನ ವಹಿಸಿದ್ರು. ಅವನ ಫೋನ್ ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರ ಮೇಲೂ ಪೊಲೀಸರು ಗರುಡ ಗಮನವನ್ನ ಹರಿಸಿದ್ರು. ಮುಖ್ಯವಾಗಿ ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಡಿಪಿಯನ್ನ ನೋಡ್ತಿದ್ದಂತೆ ಪೊಲೀಸರಿಗೆ ಇವನೇ ಕೊಲೆಗಾರ ಅನ್ನೋದು ಗೊತ್ತಾಗಿ ಹೋಗಿತ್ತು. ಯಾಕಂದ್ರೆ ಈಗಿನ ಯುವಕರು ತಮ್ಮ ಫ್ಯಾಷನ್ ನ ಫಾಲೋ ಮಾಡ್ತಿರ್ತಾರೆ. ತಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡ್ತಾರೆ. ಅದೇ ರೀತಿ ಆಲ್ಬಿನ್ ಕೂಡ ಮಾಡಿದ್ದ. ಅದನ್ನೇ ತನ್ನ ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಪ್ರೊಫೈಲ್ ಫೋಟೋವಾಗಿ ಹಾಕೊಂಡಿದ್ದ. ಹಾಲಿವುಡ್ ಹೀರೋ ಟ್ಯಾನ್ ಹ್ಯಾಂಡಿ ಮೂವಿ ಪೋಸ್ಟರ್ ನ ಪ್ರೊಫೈಲ್ ಫೋಟೋವಾಗಿ ಆಲ್ಬಿನ್ ಇಟ್ಕೊಂಡಿದ್ದ. ವಿಷವನ್ನ ಕಕ್ಕುವ ಹಾವಿನ ಫೋಟೋ ಸಹ ಇವನು ಸ್ಟೇಟಸ್ಗೆ ಹಾಕೊಳ್ತಿದ್ದ. ಆತನಲ್ಲಿ ನೆಗೆಟಿವ್ ಆಲೋಚನೆ ಇರೋದನ್ನ ಪೊಲೀಸರು ಗಮನಿಸಿದ್ರು. ಇವನ ಟಿ ಶರ್ಟ್ ಮೇಲೂ ಕೂಡ ಆಸಕ್ತಿದಾಯಕವಾದ ಕೊಟೇಶನ್ಗಳಿರ್ತಿದ್ವು. ಇದನ್ನೆಲ್ಲ ನೋಡಿ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದ ಪೊಲೀಸರು ಕೂಡ ಆಶ್ಚರ್ಯಪಟ್ಟಿದ್ರು. ಆಲ್ಬಿನ್ ಒಂದು ಸಲ ಐ ಆಮ್ ಆಂಟಿ ಹೀರೋ ಅನ್ನೋ ಟಿ ಶರ್ಟ್ ನ ಧರಿಸಿದ್ದ. ಮತ್ತೊಂದು ಸಲ ವಿ ಆರ್ ಪ್ಲಾನ್ ಟು ಲವ್ ಫಾರ್ ದಿ ವಿಲನ್ ಅನ್ನೋ ಕೊಟೇಶನ್ ನೋಡಿ ಪೊಲೀಸರು ಆಶ್ಚರ್ಯಪಟ್ಟಿದ್ರು. ಒಟ್ಟಾರೆ ಇವನಿಗೆ ವಿಷ ಅನ್ನೋ ಪದವೇ ತುಂಬಾ ಇಷ್ಟ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಮೇರಿ ಅಂತ್ಯಕ್ರಿಯೆ ಮುಗಿದ ನಂತರ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಬರುವಂತೆ ಆಲ್ಬಿನ್ ನ ಪೊಲೀಸರು ಕರೆದಿದ್ರು. ಅದಕ್ಕೆ ಆಲ್ಬಿನ್ ತಾಯಿ ನನ್ನ ಮಗನನ್ನ ಯಾಕೆ ಪೊಲೀಸ್ ಸ್ಟೇಷನ್ಗೆ ಕರೀತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ಲು. ಆಗ ಒಬ್ಬ ಅಧಿಕಾರಿ ಆಲ್ಬಿನ್ ತಾಯಿಯನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಆಕೆಗೆ ಅರ್ಥವಾಗುವಂತೆ ಹೇಳಿದ್ದ. ಯಾಕಂದ್ರೆ ಆಕೆ ಮಗಳು ಮೃತಪಟ್ಟ ನೋವಲ್ಲಿದ್ಲು. ಗಂಡ ಆಸ್ಪತ್ರೆಯಲ್ಲಿದ್ದ. ಇದರಿಂದ ಅನಾರೋಗ್ಯಕ್ಕೆ ತುತ್ತಾಗಬಹುದು ಅನ್ನೋ ಕಾರಣಕ್ಕೆ ಆಲ್ಬಿನ್ ತಾಯಿಯನ್ನು ಕೂರಿಸಿಕೊಂಡು ಪೊಲೀಸರು ಸಮಾಧಾನವಾಗಿ ಹೇಳಿದ್ರು. ಅವನ ಜೊತೆ ಮಾತಾಡಿ ತಕ್ಷಣ ಕಳಿಸಿ ಬಿಡ್ತೀವಿ. ನಿಮ್ಮ ಮಗನನ್ನ ನಾವು ಏನೂ ಮಾಡೋದಿಲ್ಲ. ನಿಮ್ಮ ಮಗಳ ಮೃತದೇಹದಲ್ಲಿ ಇಲಿ ಪಾಷಾಣ ಹೇಗೆ ಬಂತು ಅಂತ ತಿಳ್ಕೋಬೇಕಿದೆ ಅನ್ನೋ ವಿಚಾರವನ್ನ ಪೊಲೀಸರು ಆಲ್ಬಿನ್ ತಾಯಿ ಬೆಸ್ಸಿಗೆ ಹೇಳಿದ್ರು. ಆಗ ಆಕೆ ಶಾಕ್ ಆಗಿದ್ಲು. ನನ್ನ ಮಗಳು ಇಲಿ ಪಾಷಾಣದಿಂದ ಮೃತಪಟ್ಟ ಅಂತ ಪೊಲೀಸರನ್ನ ಇನ್ನೊಂದು ಸಲ ಪ್ರಶ್ನಿಸಿದ್ಲು. ಅದಕ್ಕೆ ಹೌದು ಎಂದ ಪೊಲೀಸರು ಐಸ್ ಕ್ರೀಮ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಿದೆ. ನಿಮ್ಮ ಮಗನನ್ನ ಸ್ವಲ್ಪ ಪ್ರಶ್ನೆ ಮಾಡಿ ತಕ್ಷಣ ಬಿಟ್ಟು ಕಳಿಸ್ತೀವಿ ಅಂತ ಆಲ್ಬಿನ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿಕೊಂಡಿದ್ರು. ಪೊಲೀಸರು ಮೊದಲಿಗೆ ನಿನ್ನ ತಂಗಿ ಮೇರಿಯನ್ನ ಯಾಕೆ ಕೊಂದೆ, ನಿನ್ನ ತಂದೆ ತಾಯಿಗೆ ವಿಷ ಯಾಕೆ ಹಾಕ್ದೆ ಅಂತ ಆಲ್ಬಿನ್ ಡೈರೆಕ್ಟ್ ಆಗಿ ಕೇಳಿದ್ರು. ಇದರಿಂದ ಆಲ್ಬಿನ್ ಆತಂಕಗೊಂಡಿದ್ದ. ಆದರೂ ಕೂಡ ನಾನು ಕೊಲೆ ಮಾಡಿಲ್ಲ, ಅವರಿಗೆ ಫುಡ್ ಪಾಯ್ಸನ್ ಆಗಿದೆ, ನಾನು ಕೂಡ ಅವರು ತಿಂದ ಐಸ್ ಕ್ರೀಮ್ನೇ ತಿಂದಿದ್ದೀನಿ ಅಂದಿದ್ದ. ಆಗ ಡಾಕ್ಟರ್ಗಳು ಕೊಟ್ಟ ರಿಪೋರ್ಟ್ನ ಇವನ ಮುಂದಿಟ್ಟಿದ್ರು. ನಿನ್ನ ತಂಗಿ ಬಾಡಿಲಿ ಇಲಿ ಪಾಷಾಣ ಇದ್ದ ಕಾರಣ ಸಾವನ್ನಪ್ಪಿದ್ದಾಳೆ. ನಿನ್ನ ತಂದೆ ತಾಯಿ ಬಾಡಿಲೂ ವಿಷವಿತ್ತು, ಆದ್ರೆ ನಿನ್ನ ಬಾಡಿಲಿ ಮಾತ್ರ ಇಲ್ಲ. ನಿನಗೆ ವಾಂತಿಯಾಗದೆ ಇದ್ರು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿದ್ದೆ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ಆ ರಿಪೋರ್ಟ್ ನಲ್ಲಿ ಎಲ್ಲ ಇದೆ ನೋಡಿ ಹೇಳು ಅಂತ ಉನ್ನತಾಧಿಕಾರಿಯೊಬ್ರು ಆಲ್ಬಿನ್ ನ ಪ್ರಶ್ನಿಸಿದ್ರು. ಆಲ್ಬಿನ್ ಓದಿದ್ದು PUC ಅಷ್ಟೇ. ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಡಿಪ್ಲೊಮಾ ಮಾಡಿದ್ದ. ಒಳ್ಳೆ ಶೆಫ್ ಆಗಿ ಹೆಸರು ಮಾಡಿದ್ದ. ಇವನಿಗೆ ಇಂಗ್ಲಿಷ್ ಮೇಲೆ ಅತಿಯಾದ ವ್ಯಾಮೋಹವಿತ್ತು. PUC ವರೆಗೂ ಇಂಗ್ಲಿಷ್ ಮೀಡಿಯಂ ನಲ್ಲೇ ಓದಿದ್ದ. ಅದು ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲೇ ಓದಿದ್ದ. ಹಾಲಿವುಡ್ ಸಿನಿಮಾ ದಿನಕ್ಕೆ ಒಂದಾದ್ರೂ ನೋಡದೇ ಇರ್ತಿರ್ಲಿಲ್ಲ. ಅದರಲ್ಲಿ ಬರೋ ಪಾತ್ರಗಳಂತೆ ತನ್ನನ್ನ ತಾನು ಕಲ್ಪಿಸಿ
ತಪ್ಪಿಸಿಕೊಳ್ತಿದ್ದ. ಹೀಗಿದ್ದವನು ಮಾಡೋದನ್ನೆಲ್ಲ ಮಾಡಿ ಈಗ ತನಗೇನು ಗೊತ್ತಿಲ್ಲ ಅನ್ನೋ ತರ ಪೊಲೀಸರ ಮುಂದೆ ಕೂತು ನಾಟಕವಾಡ್ತಿದ್ದ. ಆಗ ಈ ವೆನಮ್ ಫೋಟೋನ ಯಾಕೆ ಹಾಕೊಂಡಿದೀಯಾ ಅಂತ ಇವನ ಪ್ರೊಫೈಲ್ ಫೋಟೋನ ತೋರಿಸಿ ಕೇಳಿದ್ದಕ್ಕೆ ಅದು ನನ್ನ ಫೇವರೆಟ್ ಮಾರ್ವೆಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ದ. ವಿಷ ಅಂದ್ರೆ ನಿನಗೆ ಇಷ್ಟನಾ ಅಂತ ಕೇಳಿದಾಗ ಹಾಗೇನೂ ಇಲ್ಲ ಅಂದಿದ್ದ. ಚಿಕ್ಕ ಹುಡುಗ ತುಂಬಾ ನಾಜೂಕಾಗಿ ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡ್ತಿದ್ದ. ಹೀಗಾಗಿ ಪೊಲೀಸರು ಇವನನ್ನ ಹೊಡೆಯದೆ ಬಡಿಯದೆ ಬಾಯಿ ಬಿಡಿಸೋಕೆ ಮುಂದಾಗಿದ್ರು. ಒಂದು ಕಡೆ ವಿಚಾರಣೆ ನಡೀತಿದ್ರೆ ಇನ್ನೊಂದು ಕಡೆ ಕಾನ್ಸ್ಟೇಬಲ್ಗಳು ಬಿಸಿ ಬಿಸಿ ನೀರು, 4 ದೊಣ್ಣೆ, ಉಗುರು ಕಟ್ ಮಾಡೋಕೆ ಕಟಿಂಗ್ ಪ್ಲೇರ್ ಎಲ್ಲವನ್ನ ರೆಡಿ ಮಾಡ್ತಿದ್ರು. ಅದೆಲ್ಲ ಇವನ ಕಣ್ಣಿಗೆ ಕಾಣುವಂತೆ ಅವರು ರೆಡಿ ಮಾಡ್ತಿದ್ರು. ಇದನ್ನೆಲ್ಲ ನೋಡಿನೇ ಆಲ್ಬಿನ್ ಬೆದರಿ ಹೋಗಿದ್ದ. ಆಗ ಹೊಡೆದ್ರೆ ನಿಜ ಹೇಳ್ತೀಯಾ ಅಂತ ಪೊಲೀಸರು ಕೇಳಿದ್ರು. ಹೊಡೆಯದೆ ಇದ್ರೆ ನಿಜ ಹೇಳ್ತೀನಿ ಅಂತ ಆಲ್ಬಿನ್ ತನ್ನಲ್ಲಿ ಅಡಗಿದ್ದ ಒಂದು ಸೈಕೋ ಲವ್ ಸ್ಟೋರಿಯನ್ನ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. 22 ವರ್ಷದ ಆಲ್ಬಿನ್ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಿದ್ದ. ಅದರಲ್ಲಿ ಒಂದು ಹುಡುಗಿ ಇವನಿಗೆ ಪರಿಚಯವಾಗಿದ್ಲು. ನೋಡೋಕೆ ಕ್ಯೂಟ್ ಆಗಿದ್ದ ಆ ಹುಡುಗಿಯನ್ನು ನೋಡಿ ಆಲ್ಬಿನ್ ಮನಸೋತಿದ್ದ. ಇಂಗ್ಲಿಷ್ನಲ್ಲಿ ತುಂಬಾ ವ್ಯಾಮೋಹವಿದ್ದ ಆಲ್ಬಿನ್ ಒಳ್ಳೊಳ್ಳೆ ಸ್ಟೇಟಸ್ ಹಾಕಿ ಆ ಹುಡುಗಿಯನ್ನ ಇಂಪ್ರೆಸ್ ಮಾಡಿದ್ದ. ಆಲ್ಬಿನ್ ಐ ಲವ್ ಯು ಅಂತ ಹೇಳ್ತಿದ್ದಂತೆ ಆ ಹುಡುಗಿ ಕೂಡ ಸರಿ ಅಂತ ಒಪ್ಕೊಂಡಿದ್ಲು. ಕೊಟ್ಟಾಯಂಗೆ ಸೇರಿದ ಆ ಹುಡುಗಿ ಪ್ರತಿದಿನ ಆಲ್ಬಿನ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಿದ್ಲು. ಇಬ್ರು ಭೇಟಿಯಾಗೋಕು ಮುಂದಾಗಿದ್ರು. ನಿನ್ನ ಮದುವೆಯಾಗಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನಮ್ಮ ಜಾತಿ ಬೇರೆ, ನಮ್ಮ ಮದುವೆಗೆ ನನ್ನ ತಂದೆ ತಾಯಿ ಒಪ್ಪೋದಿಲ್ಲ ಅಂತೆಲ್ಲ ಆಲ್ಬಿನ್ ತನ್ನ ನೋವನ್ನ ಆ ಹುಡುಗಿ ಹತ್ರ ಹೇಳ್ಕೊಂಡಿದ್ದ. ಅದಕ್ಕೆ ಆ ಹುಡುಗಿ ಪರವಾಗಿಲ್ಲ, ಇಬ್ರು ಸೇರಿ ನಿಮ್ಮ ತಂದೆ ತಾಯಿಯನ್ನ ಒಪ್ಪಿಸೋಕೆ ಟ್ರೈ ಮಾಡೋಣ, ಅವರು ಒಪ್ಪದಿದ್ರೆ ಆಮೇಲೆ ಏನು ಮಾಡಬೇಕೋ ಯೋಚನೆ ಮಾಡೋಣ ಅಂತ ಹೇಳಿದ್ಲು. ನನ್ನ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋದಾಗಿ ಆ ಹುಡುಗಿ ಹೇಳ್ತಿದ್ಲು. ಆದ್ರೆ ಪ್ರತಿ ಸಲ ಮೀಟ್ ಆಗುವಂತೆ ಆಲ್ಬಿನ್ ಆಕೆಯನ್ನ ಒತ್ತಾಯ ಮಾಡ್ತಿದ್ದ. ಆ ಹುಡುಗಿ ಮಾತ್ರ ಪೂರ್ತಿಯಾಗಿ ಆಲ್ಬಿನ್ ಬಗ್ಗೆ ತಿಳ್ಕೊಂಡ ಮೇಲೆ ಮೀಟ್ ಮಾಡೋದಾಗಿ ಹೇಳ್ತಿದ್ಲು. ಕೊಟ್ಟಾಯಂನಲ್ಲಿ ಭೇಟಿಯಾಗ್ತೀನಿ ಅಂದ್ರು ಅವಳು ಒಪ್ಪಿರ್ಲಿಲ್ಲ. ಕೊಟ್ಟಾಯಂನ ಒಂದು ರೆಸ್ಟೋರೆಂಟ್ ನಲ್ಲೇ ಆಲ್ಬಿನ್ ಕೆಲಸ ಮಾಡ್ತಿದ್ದ. ಲಾಕ್ಡೌನ್ ಕಾರಣದಿಂದಾಗಿ ಮನೆಗೆ ಬಂದಿದ್ದ. ಪ್ರತಿದಿನ ಫೋನ್ ನಲ್ಲಿ ಕಾಲ ಕಳೀತಿದ್ದ. ತನ್ನ ಗರ್ಲ್ ಫ್ರೆಂಡ್ ಜೊತೆ ಹಾಯಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದ. ಅಂದವಾಗಿದ್ದ ಹುಡುಗಿ ಸಿಕ್ಕಿದ್ರಿಂದ ತಾನು ತುಂಬಾ ಅದೃಷ್ಟವಂತ ಅಂತ ಆಲ್ಬಿನ್ ಅನ್ಕೊಂಡಿದ್ದ. ಅವಳ ಜೊತೆ ತನ್ನ ಜೀವನವನ್ನು ಊಹಿಸಿಕೊಂಡು ಕನಸು ಕಾಣ್ತಿದ್ದ. ಆದ್ರೆ ವಾಸ್ತವವಾಗಿ ಇವನ ತಂದೆ ತಾಯಿ ಹಾಗೂ ತಂಗಿ ಕಣ್ಣ ಮುಂದೆ ಬರ್ತಿದ್ರು. ಆಸ್ತಿ ಚೆನ್ನಾಗೇ ಇತ್ತು. ಹೀಗಿದ್ರು ನನ್ನ ಮದುವೆಗೆ ದೊಡ್ಡವರು ಒಪ್ಕೊಳ್ಳೋದಿಲ್ಲ, ಅದರಲ್ಲೂ ತಂಗಿಗೆ ಮದುವೆಯಾಗೋ ತನಕ ನನಗೆ ಮದುವೆ ಮಾಡೋದಿಲ್ಲ ಅನ್ನೋದು ಆಲ್ಬಿನ್ಗೆ ಗೊತ್ತಿತ್ತು. ಇದರಿಂದ ನಾವು ಓಡ್ ಹೋಗೋಣ ಅಂತಾನು ತನ್ನ ಗರ್ಲ್ ಫ್ರೆಂಡ್ಗೆ ಹೇಳಿದ್ದ. ಆದ್ರೆ ಅದಕ್ಕೆ ಆಕೆ ಒಪ್ಪಿರ್ಲಿಲ್ಲ. ಇದರಿಂದ ನಾನು ನನ್ನ ತಂದೆ ತಾಯಿ ತಂಗಿ ಮೂವರನ್ನು ಕೊಂದು ಬಿಡ್ತೀನಿ, ಅದು ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಸಾಯಿಸ್ತೀನಿ. ನಂತರ ನಾವು ಮದುವೆಯಾಗೋಣ. ಜೀವನದಲ್ಲಿ ಕಷ್ಟಪಡೋ ಅವಶ್ಯಕತೆನೇ ಇರೋದಿಲ್ಲ. ಆಸ್ತಿ ಇದೆ, ನಾನು ಒಬ್ಬನೇ ಮಗ, ಕಡಿಮೆ ಅಂದ್ರೂ 3 ಕೋಟಿಯಷ್ಟು ಆಸ್ತಿ ಇದೆ. ಹೀಗಾಗಿ ಹಾಯಾಗಿರೋಣ, ನೀನು ಸರಿ ಅಂದ್ರೆ ಅವರನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದ. ಆಗ ಇವನ ಮಾತುಗಳನ್ನೆಲ್ಲ ಕೇಳಿ ಆಲ್ಬಿನ್ ಗರ್ಲ್ ಫ್ರೆಂಡ್ ಭಯಗೊಂಡಿದ್ಲು. ಫೋನ್ ಕಟ್ ಮಾಡಿ ತನ್ನ ನಂಬರ್ನ ಚೇಂಜ್ ಮಾಡಿದ್ಲು. ಇನ್ಸ್ಟಾಗ್ರಾಮ್ ನಲ್ಲಿ ಬ್ರೇಕಪ್ ಹೇಳಿ ಇವನನ್ನ ಬ್ಲಾಕ್ ಮಾಡಿದ್ಲು. ಇದೇ ನೋವಲ್ಲಿದ್ದ ಆಲ್ಬಿನ್ ಮುಂದೆ ತಮ್ಮವರನ್ನ ಕೊಂದ ನಂತರ ಇಷ್ಟ ಬಂದಂತೆ ಬದುಕಬಹುದು ಅಂತ ಡಿಸೈಡ್ ಮಾಡಿದ್ದ. ಅದರಲ್ಲೂ ಅವನ ತಂದೆ ಮಗನ ಮೇಲೆ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದ. ನಾನು ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಸರಿಯಾಗಿ ಓದದೆ ಜೀವನವನ್ನ ಹಾಳು ಮಾಡ್ಕೊಂಡ ಅಂತ ಸದಾ ನೋವಲ್ಲೇ ಕೊರಗ್ತಿದ್ರು. ಇದರಿಂದ ಇವರ್ಯಾರು ಇಲ್ಲದಿದ್ರೆ ನಾನು ಹಾಯಾಗಿ ಬದುಕಬಹುದು, ಪೂರ್ತಿ ಆಸ್ತಿ ಕೂಡ ಬರುತ್ತೆ, ನನಗೆ ಅಪ್ಪ ಅಮ್ಮ ತಂಗಿಯಿಂದ ಏನು ಲಾಭ ಇಲ್ಲ ಅಂತ ನಿರ್ಧರಿಸಿ ಬಿಟ್ಟಿದ್ದ. ಆಗ ತಕ್ಷಣ ಇವನು ಕೊಲೆ ಮಾಡೋಕೆ ಪ್ಲಾನ್ ಹಾಕಿದ್ದ. ಅದು ಕೂಡ ಸ್ಲೋ ಪಾಯ್ಸನ್ ಬಳಸಿ ಕೊಲೆ ಮಾಡಬೇಕು ಅಂತ ಅನ್ಕೊಂಡಿದ್ದ. ತಾನು ಕೊಲೆ ಮಾಡಿದ್ರು ಪೊಲೀಸರ ಕೈಗೆ ಸಿಕ್ಕಿ ಬೀಳಬಾರ್ದು ಅಂತ ಆಲ್ಬಿನ್ ಕೊಲೆಗೆ ಪ್ಲಾನ್ ಮಾಡಿದ್ದ. 2020 ಜುಲೈ 31 ಮನೆಯವರಿಗೆಲ್ಲ ನಾನು ಐಸ್ ಕ್ರೀಮ್ ಮಾಡಿ ಕೊಡ್ತೀನಿ ಅಂತ ಆಲ್ಬಿನ್ ಹೇಳಿದ್ದ. ಇದಕ್ಕೆ ಇವನ ತಾಯಿ ತಂಗಿ ಕೂಡ ಸರಿ ಎಂದಿದ್ರು. ಅಡುಗೆ ಮಾಡೋದ್ರಲ್ಲಿ ಆಲ್ಬಿನ್ಗೆ ಒಳ್ಳೆ ಗ್ರಿಪ್ ಇತ್ತು. ಹೋಟೆಲ್ನಲ್ಲಿ ಇವನು ಎಕ್ಸ್ಪರ್ಟ್ ಶೆಫ್ ಆಗಿದ್ದ. ತಾನು ಪ್ಲಾನ್ ಮಾಡಿದ ಪ್ರಕಾರ ಐಸ್ ಕ್ರೀಮ್ ನ ರೆಡಿ ಮಾಡಿದ್ದ. ಅದನ್ನ 2 ಬಾಕ್ಸ್ ನಲ್ಲಿ ಹಾಕಿ ಒಂದು ಬಾಕ್ಸ್ ನಲ್ಲಿ ಇಲಿ ಪಾಷಾಣವನ್ನ ಬೆರೆಸಿದ್ದ. ಮತ್ತೊಂದು ಬಾಕ್ಸ್ ನಲ್ಲಿ ತಾನು ತಿನ್ನೋದಕ್ಕೆ ಸಪರೇಟ್ ಆಗಿ ಎತ್ತಿಟ್ಟಿದ್ದ. ಮೊದಲು ತನ್ನ ತಂಗಿ ಬಳಿಕ ತಂದೆ ತಾಯಿಗೆ ಐಸ್ ಕ್ರೀಮ್ ನ ತಿನ್ನೋಕೆ ಕೊಟ್ಟಿದ್ದ. ಮತ್ತೊಂದು ಬಾಕ್ಸ್ ನಲ್ಲಿದ್ದ ಐಸ್ ಕ್ರೀಮ್ ನ ತಾನು ಅವರ ಜೊತೆ ಕೂತು ತಿಂದಿದ್ದ. ಆಲ್ಬಿನ್ ತಂಗಿ ಮೇರಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೆಚ್ಚಾಗಿ ತಿಂದಿದ್ಲು. ಆದ್ರೆ ಇವನ ತಂದೆ ತಾಯಿಗೆ ಶುಗರ್ ಇದ್ದ ಕಾರಣ ಅವರು ಸ್ವಲ್ಪನೇ ತಿಂದಿದ್ರು. ವಿಷವಿದ್ದ ಐಸ್ ಕ್ರೀಮ್ ತಿಂದು ಒಬ್ಬರಾದ ನಂತರ ಒಬ್ರು ವಾಂತಿ ಮಾಡ್ತಾ ಆಸ್ಪತ್ರೆಗೆ ದಾಖಲಾದ್ರು. ಹೆಚ್ಚು ವಿಷ ಸೇವಿಸಿದ್ದ ಮೇರಿ ಸಾವನ್ನಪ್ಪಿದ್ಲು. ತಂದೆ ಜೀವನ್ ಮರಣ ಹೋರಾಟ ನಡೆಸಿ ಬದುಕಿ ಬಂದಿದ್ದ. ಪೊಲೀಸರ ಮುಂದೆ ತಾನೇ ಐಸ್ ಕ್ರೀಮ್ ನಲ್ಲಿ ವಿಷ ಬೆರೆಸಿರೋದಾಗಿ ತನಿಖೆಯಲ್ಲಿ ಆಲ್ಬಿನ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಇದನ್ನ ಕೇಳಿದ ಆಲ್ಬಿನ್ ತಾಯಿಗೆ ಬರ
ಸಿಡಿಲು ಬಡಿದಂತಾಗಿತ್ತು. ಮಗಳು ಸತ್ತು ಹೋದ್ಲು. ಗಂಡನ ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಬದುಕಿದ್ದ. ಮಗ ಜೈಲು ಪಾಲಾದ. ಕೊನೆಗೆ ಆಲ್ಬಿನ್ ತನ್ನ ಕುಟುಂಬವನ್ನೇ ಕೊಲೆ ಮಾಡೋಕೆ ಕಾರಣ ಹಾಗೂ ಅದಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳನ್ನೆಲ್ಲ ಪೊಲೀಸರು ಕಲೆಕ್ಟ್ ಮಾಡಿದ್ರು. ಮೇರಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಿಂದ ಹಿಡಿದು ಇವನ ತಂದೆ ತಾಯಿಯ ಹೆಲ್ತ್ ರಿಪೋರ್ಟ್ ಹಾಗೂ ಇವನು ಸುಳ್ಳು ಹೇಳಿ ಅಡ್ಮಿಟ್ ಆಗಿದ್ದ ರಿಪೋರ್ಟ್ನ ಸಹ ಪೊಲೀಸರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಸದ್ಯ ಈ ಕೇಸ್ ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದ್ದು ಆಲ್ಬಿನ್ಗೆ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಕಿರಾತಕನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.